ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತವನ್ನು ಬಯಸುತ್ತಾ ಇಂದು ವಿಶೇಷವಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ವಿಠಲ್ ಪೂಜಾರಿಯವರು, ಗರಡಿಯ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರು, ಹಾಗೆ ಆಡಳಿತ ಅಧ್ಯಕ್ಷರಾದ ಪ್ರಕಾಶ್ ಪಕ್ಕಿಬೆಟ್ಟು ನಮ್ಮ ಜೊತೆಗಿದ್ದಾರೆ. ತಮಗೆಲ್ಲ ತಿಳಿದಿರುವಂತೆ ಕಳೆದ ವರ್ಷ ವಿಜೃಂಭಣೆಯಿಂದ ಗರಡಿಯ ಬ್ರಹ್ಮಕಲಶ ಕಾರ್ಯಕ್ರಮ ಜರುಗಿತು. ನೋಡಿದಂತೆ ಈಗ 1 ವರ್ಷಗಳು ಕಳೆದಿವೆ. ಪುನಃ ಈಗ ಮತ್ತೊಮ್ಮೆ ವಾರ್ಷಿಕ ನೇಮೋತ್ಸವ ಕಾರ್ಯಕ್ರಮಕ್ಕೆ ಗರಡಿ ಸಜ್ಜಾಗ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ಶ್ರೀಯುತ ಪ್ರಕಾಶ್ ಪಕ್ಕಿಬೆಟ್ಟಿಯವರು ಗರಡಿ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ನಿಮಗೆ ತಿಳಿಸಿಕೊಡುತ್ತಾರೆ. ಚಾನಲ್ಗೆ ಆಧಾರ ಸ್ವಾಗತವನ್ನು ಬಯಸ್ತಾ ಪ್ರಕಾಶ್ ಪಕ್ಕಿಬೆಟ್ಟಿಯವರೇ ನಮಸ್ತೆ. ಎಲ್ಲ ಭಕ್ತಾಭಿಮಾನಿಗಳಿಗೆ ನಿಮ್ಮೆಲ್ಲರ ಸಹಕಾರದಿಂದ, ಊರ ಪರವೂರ ಎಲ್ಲ ಭಕ್ತರ ಸಹಕಾರದಿಂದ ಹೋದ ವರ್ಷ ನಮ್ಮ ಗರಡಿ ಪುನರ್ನಿರ್ಮಾಣಗೊಂಡು ಬ್ರಹ್ಮಕಲಶೋತ್ಸವಗೊಂಡಿದೆ. ಇದಕ್ಕೆ ಸಹಕರಿಸಿದ ಎಲ್ಲ ನಾನು ಭಕ್ತಾಭಿಮಾನಿಗಳಿಗೆ ನಾನು ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈಗ 1 ವರ್ಷದ ಕಾಲಾವಧಿ ನೇಮೋತ್ಸವ ಬಂದಿದೆ. ತಾರೀಕು 26ರಿಂದ 31 ತಾರೀಕು ತನಕ ಪರ್ಯಂತ ನಡೀತದೆ. ಇದಕ್ಕೆ ನಿಮ್ಮನ್ನೆಲ್ಲ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ವಿವರವನ್ನು ಹೇಳ್ತಿದ್ದೇನೆ. ತಾರೀಕು 26/12 ಶುಕ್ರವಾರ ಬ್ರಹ್ಮಬೈದರ್ಗಳ ಪರಿವಾರ ದೈವಗಳಿಗೆ ನವಕ ಪ್ರಧಾನ ಹೋಮ, ಕಲಶಾಭಿಷೇಕ ಹಾಗೂ ನಾಗದೇವರಿಗೆ ಪಂಚಾಮೃತ ಅಭಿಷೇಕ. ಹಾಗೆಯೇ ತಾರೀಕು 27/12 ಶನಿವಾರಕ್ಕೆ ಬೆಳಿಗ್ಗೆ 9 ಗಂಟೆಗೆ ಬ್ರಹ್ಮಬೈದರ್ಗಳಿಗೆ ಅಕ್ಕಿ ಹಸಿರು ಮುಟ್ಟಿಸುವುದು. ಸಂಜೆ 7 ಗಂಟೆಗೆ ನಯಂಪಳ್ಳಿ ಶ್ರೀ ಮಡಿಮಲ್ಲಿಕಾರ್ಜುನ ಭಜನಾ ದೇವಸ್ಥಾನದ ಭಜನಾ ವತಿಯಿಂದ ಭಜನಾ ಕಾರ್ಯಕ್ರಮಗಳು ಜರುಗಲಿರುವುದು. ಹಾಗೆಯೇ ರಾತ್ರಿ 8 ಗಂಟೆಗೆ ಅನ್ಯ ನೈವೇದ್ಯ ಸಮರ್ಪಣೆ ಹಾಗೂ ಮಹಾಪೂಜೆ ನಡೆಯಲಿಕ್ಕಿದೆ. ಹಾಗೆಯೇ ರಾತ್ರಿ 10 ಗಂಟೆಗೆ ಬೈದರ್ಗಳ ದರ್ಶನ ಮತ್ತು ಬ್ರಹ್ಮದೇವರಿಗೆ ಬಲಿಪೂಜೆ ಜರುಗಲಿದೆ. ಹಾಗೆಯೇ ತಾರೀಕು 28/12 ಆದಿತ್ಯವಾರ ಬೆಳಿಗ್ಗೆ 11:45ಗೆ ದೇವರಿಗೆ ಮಹಾಪೂಜೆ ಮತ್ತು ಕರ್ಪೂರಾರತಿ ಜರುಗಲಿದೆ. ನಂತರ ಪಲ್ಲಪೂಜೆ ಜರುಗಲಿದೆ. ಹಾಗೆ 12:30ಕ್ಕೆ ಮಹಾ ಅನ್ನ ಸಂತರ್ಪಣೆ ಜರುಗಲಿದೆ. ಹಾಗೆ ಸಂಜೆ 5:30ಕ್ಕೆ ಶುದ್ಧ ಪೂಜೆ. ಹಾಗೆ ಸಂಜೆ 7 ಗಂಟೆಗೆ ಬ್ರಹ್ಮಬೈದರ್ಗಳ ನೇಮೋತ್ಸವ ಸಹ ಜರುಗಲಿದೆ. ರಾತ್ರಿ 1 ಗಂಟೆಗೆ ಬೈದರ್ಗಳ ದರ್ಶನ ಸಹ ನಡೀಲಿಕ್ಕಿದೆ. ತಾರೀಕು 29/1 ಸೋಮವಾರ ಸಂಜೆ 6:30ಕ್ಕೆ ಶುದ್ಧ ಪೂಜೆ, ಬೆಳಿಗ್ಗೆ 6:30ಕ್ಕೆ ಶುದ್ಧ ಪೂಜೆ, ಸಂಜೆ 3:30ಕ್ಕೆ ಮಾಯಂದಲ ದೇವಿಯ ಉತ್ಸವ ಜರುಗಲಿದೆ. ಹಾಗೆ 30/12 ಮಂಗಳವಾರ ರಾತ್ರಿ 8 ಗಂಟೆಗೆ ಸ್ಥಳ ದೈವರಾದ ಶ್ರೀ ಪಂಜುರ್ಲಿ ದೈವದ ಕೋಲ ಹಾಗೂ ರಾತ್ರಿ ಮಹಾ ಅನ್ನ ಸಂತರ್ಪಣೆ ಜರುಗಲಿದೆ. ಹಾಗೆ 31/12 ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಪಂಜುರ್ಲಿ ದೈವದ ಭೋಗ ಸೇವೆ ಮುದ್ರೆ ಜರುಗಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಾವು ಕುಟುಂಬ ಸಮೇತವಾಗಿ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಿಮ್ಮನ್ನು ನಾನು ಭಕ್ತಿಪೂರ್ವಕವಾಗಿ ವಿನಂತಿಸುತ್ತೇನೆ. ಹಾಗೆ ವೀಕ್ಷಕರೇ, ಇಂದು ನಮ್ಮ ಜೊತೆಗಿದ್ದಾರೆ ಇನ್ನೊಬ್ಬರು ವಿಶೇಷವಾದ ಅತಿಥಿ, ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ಗೌರವಾಧ್ಯಕ್ಷರು. ಕಳೆದ ವರ್ಷ ಇಡೀ ಈ ಗರಡಿ ಜೀವನದಕ್ಕೆ ಅಹೋರಾತ್ರಿ ಹೋರಾಟ ನಡೆಸಿ ವಿಶೇಷವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ತಿಳಿಸಿದ್ದೇವೆ. ಈ ವರ್ಷ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಶ್ರೀಯುತ ವಿಠಲ್ ಪೂಜಾರಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾವು ನಮ್ಮನ್ನು ದೇವರ ಕೃಪೆಯಿಂದ ಪ್ರಶಸ್ತಿ ಬಂದಿದೆ. ಮತ್ತು ನಾವು ಜನರನ್ನು ಅವರು ಇವರು ಅಂತ ಭೇದ ಭಾವ ಇಲ್ಲದೆ ನಾವು ಅವರನ್ನು ಸ್ಪಂದನೆ ಮಾಡುವುದರಿಂದ ನಮ್ಮ ಸಮಾಜ ಸೇವೆಗೆ ಗೌರವ ನಮ್ಮ ಸಮಾಜ ಸೇವೆ ಗ್ರಾಮ ಪಂಚಾಯತ್ ಮೆಂಬರ್ ಸತತ 5 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಮಾಜ ಸೇವೆಯನ್ನು ಗುರುತಿಸಿ ಹಾಗೆ ಇವರ ಒಂದು ಸಮಾಜ ಸೇವೆ ಕಳೆದ ವರ್ಷ ನಿರಂತರವಾಗಿ ಈ ಗರಡಿಯ ಜೀರ್ಣೋದ್ಧಾರಕ್ಕೆ ಹೋರಾಟ ಮಾಡಿದ ಎಲ್ಲವನ್ನು ಕೊಟ್ಟಿದ್ದ ಪ್ರಶಸ್ತಿಯನ್ನು ಅವರು ಯಾವುದು ಫಲಾಪೇಕ್ಷೆ ಸರ್ಕಾರ ಇವರನ್ನು ಗುರುತಿಸಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕದೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹೆಮ್ಮೆಯ ವಿಷಯ. ಈ ಬಗ್ಗೆ ವಿಠಲ್ ಪೂಜಾರಿ ನಮ್ಮ ಅಭಿಪ್ರಾಯ?
ನಮ್ಮ ಅಭಿವೃದ್ಧಿ ನಾವು ಮಾಡಿದ ಸೇವೆ ಮತ್ತು ನಾವು ಮಾಡಿದ ದೇವರ ಕೆಲಸ, ನಾವು ಮಾಡಿದ ಈ ಧಾರ್ಮಿಕ ಸಭೆ ಮತ್ತು ನಾವು ಕೆಲಸ ನಿಮ್ಮ ಹೋರಾಟದ ಫಲವಾಗಿ ಈ ಬಂದಿದೆ. ಮತ್ತು ನಾನು ಸಮಾಜ ಸೇವೆ ಕೆಲಸ ಮಾಡ್ತೇನೆ. ಆ ಜಾತಿ ಈ ಜಾತಿ ಭೇದ ಭಾವ ಇಲ್ಲದೆ ನಾವು ಸಮಾಜ ಸೇವೆ ಮಾಡ್ತೇವೆ. ಅದರಲ್ಲೂ ನಮಗೆ ಅರ್ಹತೆಯಲ್ಲಿ ಸಿಕ್ಕಿದೆ. ಅಂತ ದೇವರ ಕೆಲಸಕ್ಕೂ ಯಾವುದಕ್ಕೂ ದೇವರ ಕೃಪೆ ಬೇಕಂತೆ. ದೇವರ ಕೃಪೆಯಲ್ಲಿ ಸಿಕ್ಕಿದೆ ಅಂತ ನಾನು ಬಯಸ್ತೇನೆ ಅಷ್ಟೇ. ನಮ್ಮ ಇದಲ್ಲ, ದೇವರ ಕೃಪೆಯಲ್ಲಿ ಸಿಕ್ಕಿದೆ. ವಿಶೇಷ ಮತ್ತೊಮ್ಮೆ ಅಭಿನಂದನೆ ತಿಳಿಸುತ್ತಾ, ಕಳೆದ ವರ್ಷ ನಮ್ಮ ಈ ಕಾರ್ಯಕ್ರಮ ನಡೆದು ಈ ವರ್ಷ ಈಗ ಪುನಃ ಮತ್ತೊಮ್ಮೆ ವಾರ್ಷಿಕ ನೇಮೋತ್ಸವಕ್ಕೆ ಸಜ್ಜಾಗ್ತಿದೆ. ನೋಡಿದ್ದಂತೆ ಈಗ ಒಂದು ವರ್ಷ ಕಳೆದಿದ್ದನ್ನು ಗೊತ್ತಾಗಲಿಲ್ಲ. ಹೋದ ವರ್ಷದ ಹಾಗೆ ಭಕ್ತಾದಿಗಳು ಬಂದು ನಮ್ಮ 28ನೇ ತಾರೀಕಿಗೆ ಮಹಾ ಅನ್ನ ಸಂತರ್ಪಣೆಗೆ ಎಲ್ಲರೂ ಭಾಗಿಯಾಗಿ ಅದನ್ನು ಸ್ವೀಕಾರ ಮಾಡಿ ದೇವರ ಪ್ರಸನ್ನಕ್ಕೆ ಎಲ್ಲರೂ ಪಾತ್ರ ಆಗಬೇಕಂತ ದೇವರ ಬ್ರಹ್ಮಬೇದ ಬಂಜಿರಿ ಎಲ್ಲರೂ ಬರಬೇಕು. ಬಂಜಿರಲಿ ವಿಶೇಷವಾದ ಆಹ್ವಾನವನ್ನು ನೀಡಿದ್ದಾರೆ. ಎಲ್ಲ ಸಮಾಜ ಬಂದವರು ಈ ಪರಮ ಪವಿತ್ರ ಕ್ಷೇತ್ರಕ್ಕೆ ಬಂದು ಇಲ್ಲಿ ನಡೆಯುವಂಥ 26ರಿಂದ 31 ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಭಾಗಿಯಾಗಿ ಈ ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಂತ ಹೇಳಿ ವಿಠಲ ಪೂಜಾರ ಗೌರವ ಅಧ್ಯಕ್ಷರು, ಶ್ರೀಯುತ ಪ್ರಕಾಶ್ ಪತ್ರಿಕೆ ಅಧ್ಯಕ್ಷರು, ಹಾಗೆ ಎಲ್ಲ ಗ್ರಾಮ ಎಲ್ಲ ಸಂಬಂಧಪಟ್ಟ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಇವರು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇವೆ. ಎಲ್ಲರೂ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಮಂಗಳವಾರ ರಾತ್ರಿ 8 ಗಂಟೆಗೆ ಪಂಜುರ್ಲಿಯ ಕಾಲೇಜ್ ಎಲ್ಲರೂ ಬಂದು ಆ ಪಂಜುರ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ ಎಲ್ಲ ಊರಲ್ಲಿ ಪರ ಊರಲ್ಲಿ ಎಲ್ಲರೂ ನಾವು ಬೇಡದಷ್ಟೇ ಎಲ್ಲರೂ ಬಂದು ಆ ಸ್ವೀಕಾರ ತಾರೀಕು 7 ಬುಧವಾರಕ್ಕೆ ಗರಡಿಯ ಪುನರ್ ಪ್ರತಿಷ್ಠಾಪನೆಯ ಪ್ರಯುಕ್ತ ಬೆಳಿಗ್ಗೆ 11 ಗಂಟೆಗೆ ಕಜ್ಜಾಯ ಸೇವೆ, ಹಾಗೆ ತದನಂತರ 12:30ಕ್ಕೆ ಮಹಾ ಅನ್ನ ಸಂತರ್ಪಣೆ ಜರುಗಲಿದೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೂ ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬನ್ನಿ. ಇಷ್ಟು ಹೊತ್ತು ನಮ್ಮ ಜೊತೆ ಗರಡಿಯ ಏನು ನಾಳೆಯಿಂದ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಂಥ ಗರಡಿಯ ಆಡಳಿತದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಪತ್ರಿಕೆ ಅವರಿಗೆ ಧನ್ಯವಾದಗಳು. ಹಾಗೆ ಪಕ್ಕಿಬೆಟ್ಟು ಗರಡಿಯ ಗೌರವ ಅಧ್ಯಕ್ಷರಾದ ಶ್ರೀಯುತ ವಿಠಲ ಪೂಜಾರಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ 26ರಿಂದ 31 ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಗೆ ತಾವೆಲ್ಲರೂ ಆಗಮಿಸಿ ಶ್ರೀದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಮತ್ತೊಮ್ಮೆ ಎಲ್ಲರ ಮುಂದೆ ವಿನಂತಿಯನ್ನು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.